ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಅನ್ನ ಹರಿಬಿಟ್ಟಿದ್ದ ಈ ಯುವಕ ಹುಣಸೂರು ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಮೈಸೂರು ಜಿಲ್ಲೆಯ ಹುಣಸೂರು ನಗರದ ಕುರ್ಸಾನ್ ವಶಕ್ಕೆ ಪಡೆಯಲಾಗಿದೆ. ಲಾಂಗ್ ಬೀಸುತ್ತಾ ರೀಲ್ಸ್ ಮಾಡಿದ್ದ ಯುವಕ ಕುರ್ಸಾನ್ ವೀಲಿಂಗ್ ಮಾಡ್ತಾ ಜನರಲ್ಲಿ ಭಯ ಹುಟ್ಟಿಸಿದ್ದ ಈತ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದ ಆರೋಪಿಯನ್ನ ಕೊನೆಗೂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಅನ್ನು ಅಪ್ಲೋಡ್ ಮಾಡಿದ್ದ ಯುವಕ ಹುಣಸೂರು ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಸದ್ಯ ಈ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ನಗರದ ಕುರ್ಸಾನ್ ಎಂಬಾತ ವಶಕ್ಕೆ ಅಂದ್ರೆ ಈ ಒಂದು ಆರೋಪಿ ಲಾಂಗ್ ಬೀಸುತ್ತಾ ರೀಲ್ಸ್ ಮಾಡಿದ್ದ ಈ ಯುವಕ ವೀಲಿಂಗ್ ಮಾಡ್ತಾ ಜನರಲ್ಲಿ ಭಯವನ್ನ ಕೂಡ ಹುಟ್ಟಿಸಿದ್ದ ಕುರ್ಸಾನ್ ಲಾಂಗ್ ಹಿಡಿದು ಪೋಸ್ ನೀಡಿ ರೀಲ್ಸ್ ಮಾಡಿದ್ದ, ಜೊತೆಗೆ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದ ಕುರ್ಸಾನ್ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸದ್ಯ ಕುರ್ಸಾನ್ ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಶಸ್ತ್ರಾಸ್ತ್ರಗಳನ್ನು ಬಳಸಬಾರ್ದು ಎನ್ನುವಂತಹ ನಿಯಮ ಇದ್ರೂ ಕೂಡ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಹಿಂದೆ ಕೂಡ ಸೆಲೆಬ್ರಿಟಿಗಳು ಇದೇ ರೀತಿ ರೀಲ್ಸ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ರು. ಈಗ ಮತ್ತೆ ಯುವಕ ಈ ರೀತಿಯಾದಂತಹ ತಪ್ಪು ಮಾಡಿದ್ದಾನೆ, ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದಾನೆ ಈ ರೀಲ್ಸ್ನ. ನಂತರ ಹುಣಸೂರು ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಸದ್ಯ ಈ ಯುವಕನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಫುರ್ಸಾನು. ಟವರ್ ಶಬೀನಗರಲ್ಲಿ ನಮ್ಮ ಮನೆ. ಆ ವಾರ ನಾನು ಲಾಂಗ್ ಇಟ್ಕೊಂಡು ಒಂದು ಫೋಟೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದೀಗ ನಿಮಗೋಸ್ಕರ ಇಟ್ಟಿದ್ದೀನಿ. ನೀವು ಮಚ್ಚಿಡ್ಕೊಳ್ಳೋದು, ವೀಲಿಂಗ್ ಹೊಡೆಯೋದು, ಆಮೇಲೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅದರಲ್ಲೆಲ್ಲ ಪೋಸ್ಟ್ ಮಾಡೋದು, ಫೇಸ್ಬುಕ್ಕಲ್ಲೆಲ್ಲ ಅದೆಲ್ಲ ಮಾಡಿದ್ರೆ ನಿಮಗೂ ಅದೇನು ಮಾಡೋದು ರೂಲ್ಸ್ ಪ್ರಕಾರ ಮಾಡ್ತಾರೆ. ಇನ್ಮೇಲೆ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಹೆಸರು ಫುರ್ಸಾನು. ಟವರ್ ಶಬೀನಗರಲ್ಲಿ ನಮ್ಮ ಮನೆ. ಆ ವಾರ ನಾನು ಲಾಂಗ್ ಇಟ್ಕೊಂಡು ಒಂದು ಫೋಟೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದೀಗ ನಿಮಗೋಸ್ಕರ ಇಟ್ಟಿದ್ದೀನಿ. ನೀವು ಮಚ್ಚಿಡ್ಕೊಳ್ಳೋದು, ವೀಲಿಂಗ್ ಹೊಡೆಯೋದು, ಆಮೇಲೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅದರಲ್ಲೆಲ್ಲ ಪೋಸ್ಟ್ ಮಾಡೋದು, ಫೇಸ್ಬುಕ್ಕಲ್ಲೆಲ್ಲ ಅದೆಲ್ಲ ಮಾಡಿದ್ರೆ ನಿಮಗೂ ಅದೇನು ಮಾಡೋದು ರೂಲ್ಸ್ ಪ್ರಕಾರ ಮಾಡ್ತಾರೆ. ಇನ್ಮೇಲೆ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಹೆಸರು ಫುರ್ಸಾನು. ಟವರ್ ಶಬೀನಗರಲ್ಲಿ ನಮ್ಮ ಮನೆ. ಆ ವಾರ ನಾನು ಲಾಂಗ್ ಇಟ್ಕೊಂಡು ಒಂದು ಫೋಟೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದೀಗ ನಿಮಗೋಸ್ಕರ ಇಟ್ಟಿದ್ದೀನಿ. ನೀವು ಮಚ್ಚಿಡ್ಕೊಳ್ಳೋದು, ವೀಲಿಂಗ್ ಹೊಡೆಯೋದು, ಆಮೇಲೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅದರಲ್ಲೆಲ್ಲ ಪೋಸ್ಟ್ ಮಾಡೋದು, ಫೇಸ್ಬುಕ್ಕಲ್ಲೆಲ್ಲ ಅದೆಲ್ಲ ಮಾಡಿದ್ರೆ ನಿಮಗೂ ಅದೇನು ಮಾಡೋದು ರೂಲ್ಸ್ ಪ್ರಕಾರ ಮಾಡ್ತಾರೆ. ಇನ್ಮೇಲೆ ಯಾರು ಮಾಡೋಕ್ಕೆ ಹೋಗ್ಬೇಡಿ.